ಇವಾಗ ದೇವ್ರನ್ನೆಲ್ಲ ಕರ್ಕೊಂಡು ಪೂಜೆ ಮಾಡಿಕೊಂಡು ಇವಾಗ ಕರ್ಕೊಂಡು ಬರ್ತಾ ಇದ್ದಾರೆ ಊರೊಳಗಡೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಇನ್ನೊಂದು ಸಲ ಅದೇನೋ ಹೂವಂಬಾಳೆ ಅಂತ ಮಾಡ್ತಾರೆ, ಅದೆಲ್ಲ ಮಾಡಿಕೊಂಡು ಮತ್ತೆ ಫಂಕ್ಷನ್ ಮಾಡ್ತಾರಲ್ವ ಅವ್ರ ಮನೆಗೆ ಬರ್ತಾ ದೇವರು. ಇದೇ ದೇವ್ರು ಬರ್ತಾ ಇರೋದು. ಅಲ್ಲಿ ಇನ್ನೂ ಎರಡು ನಮ್ಮೂರು ದೇವರಿದೆ, ಒಂದು ಬೀರೇಶ್ವರ ಸ್ವಾಮಿ ಮತ್ತು ಇನ್ನೊಂದು ಏಳೂರಮ್ಮ. ಅವೆರಡು ಪೂಜೆನೂ ಜಾಯಿನ್ ಆಗುತ್ತೆ. ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಮೇಲೆ ಟೋಟಲ್ ಬರಬೇಕಾದಾಗ 6 ಪೂಜೆ ಬರುತ್ತೆ. ಆಮೇಲೆ ಬಸವ ಎಷ್ಟು ಬಂದಿದೆ? 3 4 ಐ ಥಿಂಕ್ 4 ಮಮ್ಮಿ. ಹಾಂ, ಇವಾಗ ಎಲ್ಲಿಗೆ ಹೋಗ್ತೀವಿ? ಹೂವಂಬಾಳೆನಾಗ. ಹಾಂ, ಹೊಲ್ತಕ್ಕೆ ಹೋಗ್ತೈತೆ ಇವಾಗ. ಹೋಗೋಣ, ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ಮಮ್ಮಿ. ಬೇಗ ಬೇಗ ಸ್ನಾನ ಮಾಡ್ಕೊಂಡು ಹೋಗೋಣ. ಇವಾಗ ನಾವು ಎಲ್ಲ ಸ್ನಾನ ಮಾಡಿಕೊಂಡು ಇವಾಗ ಬೇಗ ಬೇಗ ಫಾಸ್ಟಾಗಿ ಹೋದರೆ ಅಲ್ಲಿ ಏನೇನೋ ಪ್ರೋಸೆಸ್ ಎಲ್ಲ ಮಾಡ್ತಾರೆ, ಪೂಜೆ ಗೀಜೆ ನೋಡ್ಕೊಂಡು ಬರೋಣ. ಬೇಗ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀವಿ. ಇವಾಗ ಫ್ರೆಶ್ ಆಗಿ ಆ್ಯಂಡ್ ಇವಾಗ ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ಅವಾಗ ಹೇಳ್ದಂಗೆ ದೇವರೆಲ್ಲ ಅದೇನು ಹೂವಂಬಾಳೆಗೆ ಹೋಗಿದೆ. ಇವಾಗ ಸ್ವಲ್ಪ ಕೆಲಸ ಇದೆ, ಇದನ್ನೆಲ್ಲ ಮಾಡಿಬಿಟ್ಟು ಫಿನಿಶ್ ಮಾಡಿ ಕುತ್ಕೊಂಡು ನಾಳೆ ಎಲ್ಲ ತೆಗೆದ್ರೆ ಆಯಿತು. ಬೆಳಗ್ಗೆ ನೀರು ಪೂರಿನ ನಾನು ಅಷ್ಟೇ ಬೆಳಗ್ಗೆ ನಾಷ್ಟ ಮಾಡಿದ್ದು. ಈಗ ಈಗ ಮೊನ್ನೆ ಇಟ್ಟಿರೋ ಹೂವು ಎಲ್ಲ ಬಾಡೋದಿದೆ, ತೆಗೆದುಬಿಟ್ಟು ಇವಾಗ ಕಳ್ಸಿದಿಲ್ಲ, ನಾಳೆನೇ ತೆಗಿತೀನಿ. ತೆಗೆದು ಆಚೆಗಡೆ ಹಾಕಿ ಇವಾಗ ಹೂವು ಬೇಕು. ಇಲ್ಲೆಲ್ಲೋ ಇಟ್ಟಿದ್ರು, ಎಲ್ಲಿದೆ ಇದು? ಇನ್ನೊಂದು 3 ದಿವಸ ಹಿಂಗೆ ಇರುತ್ತೆ. ಗಬ್ ಅಂದರೆ ಮೀನ್ಸ್ ಈ ಥರ ಮೆಸ್ಸಿ ಥರನೇ ಇರುತ್ತೆ. ಇಲ್ಲಿದೆ ಹೂವು. ಇವಾಗ ಕಟ್ಟೋ ಪೇಷನ್ಸಲ್ಲಂತೂ ಇಲ್ಲ. ಇವಾಗ ನಾವು ಇವಾಗ ಸ್ನಾನ ಮಾಡ್ಕೊಬಿಟ್ಟು ಇವಾಗ ಪಾತ್ರೆ ಆಮೇಲೆ ಬಂದು ತೊಳೆಯೋಣ ಬಿಡು. ಇಲ್ಲೇ ತಟ್ಟೆ ಕಟ್ಟೋ ಪೇಷನ್ಸಲ್ಲಿಲ್ಲ. ಇದನ್ನು ಸ್ವಲ್ಪ ಎತ್ಕೊಂಡು ಹಾಂ ಹೊಸ್ಲಿಗೆಲ್ಲ ಇಕ್ಬೇಕು, ರಂಗೋಲಿ ಬಿಡಿಸ್ಬೇಕು. ಓಕೆ, ಎಲ್ಲಿದೆ? ಸಾಕು ಬಿಡು, ಇದೆ ಇಡೋಣ. ಎಲ್ಲಿದೆ? ಇಲ್ಲ ಕಣೆ, ಸಿಕ್ಕಿಲ್ಲ. ಮಕ್ಕಳು ಒಂದು 2 ಕೆಲಸ ಕೊಡ್ತಾಳೆ. ಓಕೆ, ಹಾಂ ಸಿಕ್ತು. ಎಲೆ ಇವಾಗ ಎತ್ಬಿಡ್ಲ, ನಾಳೆ ಎತ್ತದ? ಹೊರಗಡೆ ಇಟ್ಟಿದ್ದೀನಿ. ಒಂದೆರಡು ಮಡ್ಗೋಣ ಬಿಡು. ಬಿಡುವ ಕಣ್ಮಮ್ಮಿ. ಬಿಡುವ ಮಮ್ಮಿ. ಇದನ್ನ ತಗೋ, ನಾನು ಕಟ್ತೀಯಲ್ಲ ಅಂದ್ರೆ ನಾನು ಕಟ್ಬಿಡೋನು. ನಾಳಕನ ತರ್ಸೋಣ ಬಿಡು. ಇವಾಗ ಅವ್ರು ಹೋಗಿ ಬಂದ್ಬಿಟ್ರೆ ಅನ್ಸುತ್ತೆ. ಇವಾಗ ಇಡ್ತೀನಿ, ಫೋನ್ ಇಟ್ಕೊಂಡು ಮಾಡಿದ್ರೆ ಕೆಲಸ ಆಗಲ್ಲ. ಮಮ್ಮಿ ಮೋಟರ್ ನೋಡಿ. ಧ್ರುವ, ಆಯ್ತು ಬಂದಿರಾ?
ಇಲ್ಲ ಹೋಗಲ್ಲ ಮಮ್ಮಿ. ಮತ್ತೆ ಯಾರು ಆಳಕ್ಕೆ ಹೋಗುದು? ಶಿವ ಹೋಯ್ತಾನೆ, ಧ್ರುವ ಹೋಗಲ್ಲ. ಪೂಜೆ ಕೊಟ್ಟಾಗ ಮಾಡ್ಸೋದ? ಇವಾಗಲೇ ಪೂಜೆ ಮಾಡಿಸ್ಕೊಡೋದ? ಮಮ್ಮಿ ಇವಾಗ ನಾಳೆ ಹೆಂಗಿರು ಹೋದ್ರೆ ಇವನೇ ಕಟ್ಕೊಳ್ಳೋದು ಮಗ. ನಾಳೆ ಸ್ನಾನ ಮಾಡ್ಕೊಂಡು ಬಸ್ ಹತ್ತಿ ನಾಳೆ ಹೋಗ್ಬೇಕಾದ ಟೈಮಲ್ಲಿ ಮನ್ಮನೆ ಹತ್ರ ಬರ್ಕೊಂತಾನೆ. ನಾನು ಗೊತ್ತಿರೋ ಬಟ್ಟೆ ಹಾಕೊಂಡು ನಾನು ಹೋಗಿ ತಗೋ ಇದು ಮಮ್ಮಿ. ಮಮ್ಮಿ ಎಲೆ ಮೇಲೆ ಎಷ್ಟು? 3 5 ಆಗಿಲ್ಲ. ಯಾಕೆ ತುಂಬಾ ಆಯಿಸಿರುತ್ತೆ. ಯಾಕಂದ್ರೆ ಎಲ್ಲರೂ ಓಡಾಡ್ತಾ ಇರ್ತಾರೆ, ಹೇಳಕ್ಕಾಗಲ್ಲ ಓಡಾಡ್ಬೇಡಿ ಅಂತ. ಸೊ ಎಲ್ಲ ಫೋನಿಲ್ಲ. ಇದು ಯಾರು ಏನು ಮತ್ತೆ ಮಾತಾಡ್ತಿದ್ದೀರ? ಫೋನ್ ಬ್ಲಾಕ್. ಎಲ್ಲ ಫೋನ್ ಮತ್ತೆ ಹುಡ್ಕೋ ಫೋನ್ ಎಲ್ಲೈತೆ ಅಂತ. ಇಲ್ಲೇ ಆಯ್ತಾ? ನೋಡಿ ಸ್ನಾನ ಮಾಡಿಲ್ಲ. ಅವ್ನು ಇನ್ನೂ ಓಡಾಡ್ತಾನೆ ಇದ್ದಾನೆ, ಸ್ನಾನ ಮಾಡಕ್ಕೆ. ಎಷ್ಟು ಟವಲ್ ಎಲ್ಲ ಇದೆಯಾ? ಅಲ್ಲಿ ಸಿಂಕ್ ಇದೆ ಗೊತ್ತಾ? ಹಿಂಗೆ ಇಡ್ತೀನಿ ನೋಡು. ದೇವ್ರ ಮನೆನ ಈ ಥರ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ. ಏನಕ್ಕಂದರೆ ನಾಳೆ ಮಂಡೇ ಆಗಿರೋದ್ರಿಂದ ನಮ್ಮಮ್ಮ ಫುಲ್ ಎಲ್ಲ ನೀಟಾಗಿ ಇಡ್ತಾರೆ. ಸೊ ಅದಕ್ಕೆ ಇವಾಗ ದೇವ್ರು ಬಂದಿರೋದ್ರಿಂದ ಸಿಂಪಲಾಗಿ ಪೂಜೆ ಮಾಡೋಣ ಅಂದ್ಬಿಟ್ಟು ಈ ಥರ ರೆಡಿ ಮಾಡಿದ್ದೀವಿ. ನಮ್ಮ ಅಕ್ಕ ಮುಂದೆಗಡೆ ಹೊಸ್ಲಿಗೆಲ್ಲ ಇದು ಮಾಡ್ಕೊಡ್ತೀನಿ ಇದ್ದಾಳೆ. ಆಮೇಲೆ ನಾನು ಇಲ್ಲಾಂದ್ರೆ ಅವಳು ಇಬ್ಬರಲ್ಲಿ ಯಾರೊಬ್ಬರು ಪೂಜೆ ಮಾಡ್ತೀವಿ. ಸೇ ಹಾಯ್. ಹ್ಞೂ ಎಲ್ಲ ಹಾಕೊಬಂದ್ಬಿಟ್ವಿ. ಇವಳು ನಮ್ಮ ಮನೆಗೆ ಇವತ್ತು ಚಾರು ಬಂದಿದ್ದಾಳೆ. ಅವಳು ಮಾತಾಡೋದೇ ಇಲ್ಲ, ಬ್ಯಾಡ್ ಗಲರ್ದಂಗೆ. ನೋಡಿ ಇವರೇ ಕುಂಚಿಕೋ ಅಲ್ಲ ಸುಡ. ತುಳಸಿ ಕಟ್ಟೆ ಹೇಳೋ.